ವೆಂಕಟರಾಮರವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ಹಾಲು ಒಕ್ಕೂಟದ ಸಂದರ್ಶನ ಮತ್ತು ನೇಮಕಾತಿಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ. ಹಾಲು ಒಕ್ಕೂಟದ ಅಧ್ಯಕ್ಷ ಕೆ.ವೈ. ನಂಜೇಗೌಡ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ 75 ಮಂದಿಗೆ ವಿವಿಧ ಹುದ್ದೆಗಳಿಗೆ ನಡೆದಿರುವ ಸಂದರ್ಶನ ಮತ್ತು ನೇಮಕಾತಿಯಲ್ಲಿ ಅವ್ಯವಹಾರ, ಭ್ರಷ್ಟಾಚಾರ ನಡೆದಿದೆ ಎಂದು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬಂದ ಆರೋಪಗಳು ಸುಳ್ಳು ಮತ್ತು ಸತ್ಯಕ್ಕೆ ದೂರವಾಗಿದೆ ಎಂದು ಕೋಲಾರ ಹಾಲು ಒಕ್ಕೂಟದ ಅಧ್ಯಕ್ಷರು ಹಾಗೂ ಮಾಲೂರು ಕ್ಷೇತ್ರದ ಹಿರಿಯ ಶಾಸಕರು ಆದ ಕೆ.ವೈ. ನಂಜೇಗೌಡರು ಇಂದಿನ ಕಿಕ್ಕಿರಿದು ತುಂಬಿದ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಿದರು. ಕೋಲಾರ ನಗರದ ಹೊರವಲಯದಲ್ಲಿರುವ ಕೋಲಾರ ಹಾಲು ಒಕ್ಕೂಟದ ಕಚೇರಿಯಲ್ಲಿ ಸುದ್ದಿಗಾರರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರು ಕೇಳಿದ ಹಲವಾರು ಪ್ರಶ್ನೆಗಳಿಗೆ ಶಾಸಕರು ಉತ್ತರ ನೀಡಿದರು. ಒಂದು ಹಂತದಲ್ಲಿ ಪತ್ರಕರ್ತರು ಮತ್ತು ಕೆ.ವೈ. ನಂಜೇಗೌಡರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ನಿರ್ದೇಶಕರಾದ ಬಂಗಾರಪೇಟೆ ಜಯಸಿಂಹ, ಕೃಷ್ಣಪ್ಪ, ಕಾಡೇನಹಳ್ಳಿ ನಾಗರಾಜ್, ಮುಳಬಾಗಿಲು ವಡಗೂರು ಹರೀಶ್, ಮಾಲೂರು ಅಂಜಲಿ ಸೋಮಣ್ಣ ಸೇರಿದಂತೆ ಎಲ್ಲ ನಿರ್ದೇಶಕರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ರಿಕ್ವೆಸ್ಟ್ ಮಾಡೋದೇನೆಂದ್ರೆ ತುಂಬಾ ಪಾರದರ್ಶಕವಾಗಿ ಮಾಡಿದ್ದಾರೆ. ಒಂದು ಆಗಬಾರ್ದಾಗಿತ್ತು. ಆ ಒಂದು ಇನ್ಸಿಡೆಂಟ್ ಅಲ್ಲಿ ತುಂಬಾ ಬೇಜಾರು ಕೂಡ ಆಗಿದೆ. ಅದು ಎಲ್ಲಿಂದ ಆಯಿತು ಅನ್ನೋದ್ರ ಬಗ್ಗೆ ಈಗಾಗಲೇ ಮನೆ ಕೂಡ ಹೇಳಿದ್ವಿ. ಕಾನೂನು ರೀತಿಯಲ್ಲಿ ಅದು ಆಗ್ತಾ ಇದೆ. ಅದು ಮುಂದೆ ಏನಾಗ್ತದೆ ಎಂದು ಕೂಡ ಅದು ಕಾನೂನು ರೀತಿಯಲ್ಲಿ ಈಗಾಗಲೇ ಕಂಪ್ಲೇಂಟ್ ಆಗಿದೆ. ಅದು ತನಿಖೆ ಕೂಡ ಆಗ್ತಾ ಇದೆ. ಈಗ ನಾವೇನು ಫೈನಲ್ ಮಾಡಿದ್ವಿ, ಅರ್ಜೆಂಟಾಗಿ ಏನು ಮಾಡಿಲ್ಲ. ಅದು ಪ್ರೊಸೀಜರ್ ಏನಿದೆ, ಅದೇನು ಯಾವ ಟೈಮಲ್ಲಿ ಏನಾದ್ರು ಮಾಡಬೇಕಾಗಿತ್ತು ಅದನ್ನು ಮಾಡ್ಕೊಂಡ್ಬಂದಿದ್ವಿ. ಇದು ಅಂತಿಮವಾಗಿ ಇದು ನಿಮಗೆ ಫೈನಲ್ ರಿಪೋರ್ಟ್ ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನಾನು ಏನು ಆಯ್ಕೆ ಪಟ್ಟಿನ ನಮ್ಮ ಆಡಳಿತ ಮಂಡಳಿ ಮತ್ತು ರಿಕ್ರೂಟ್ ಕಂಪ್ನಿ ಏನು ಫೈನಲ್ ಮಾಡಿತ್ತು ಆ ಕಂಪ್ನಿ ಫೈನಲ್ ಮಾಡಿರೋ ಪ್ರಕಾರ ನಮ್ಮ ಆಡಳಿತ ಮಂಡಳಿ ಫೈನಲ್ ಆಗಿದೆ. ಆ ಪಟ್ಟಿ ನಿಮ್ಗೆ ಕೊಟ್ಟಿದ್ದೀನಿ. ಮತ್ತು ನೀವು ಕೂಡ ಅಷ್ಟೇ ಏನಾದರೂ ಒಂದು ಇಶ್ಯೂ ಆಗಿದ್ದು ಆ ಪಟ್ಟಿ ಏನಿತ್ತು ಅದನ್ನು ತನಿಖೆ ಮಾಡಿಕೊಂಡು ಅದರಲ್ಲಿ ಏನು ಡಿಫರೆನ್ಸ್ ಇದೆ ನೋಡಿ. ಹಂಗೆಲ್ಲ ಪಟ್ಟಿ ಕೊಡಕ್ ಬರಲ್ಲ. ನಾನು ಆಯ್ಕೆ ಆಗಿರೋ ಪೈಸೆ ನಾನು ಕೂಡ ಈಗಲೇ ಎಲ್ಲ ತಿಳ್ಕೊಂಡಿದ್ದೀನಿ. ಪಟ್ಟಿ ಎಲ್ಲಿಂದ ಕೊಡಕ್ ಬರಲ್ಲ ಸರ್. ಮತ್ತೆ ಜಾಯಿನ್ ಆಗಿದ್ದು ಆಗಿದೆ. ನಿಮಗೆ ಏನ್ ಬೇಕು ಪಟ್ಟಿ ಬೇಕು, ಪಟ್ಟಿ ಕೊಡ್ತಾರೆ. ಕೊಡಬಹುದು ಅಂತ ಹೇಳಿದ್ರೆ ನಾನು ನಿಮ್ಗೆಲ್ಲ ಕಾಪಿ ಕೊಡ್ತಾ ಇದ್ದೆ. ಯಾವುದೇ ಕಾರಣಕ್ಕೂ ಅನೌನ್ಸ್ ಮಾಡಿದ್ದೀವಲ್ಲ. ಕರ್ನಾಟಕ ಲೋಕಸೇವಾ ಆಯೋಗದವರಿಗೆ ಅನೌನ್ಸ್ ಮಾಡಿದ್ರೆ ಬೆಂಬಲ ಬಿಡ್ತಾರೆ. ನೀವು ಬೇಕಾದಷ್ಟು ತೊಂದರೆ ಕೊಟ್ಟರು ಮಾಡಬಾರ್ದು ಅಂತ ಇವತ್ತು ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿದೆ. ನಾನು ಹೇಳ್ತೀನಿ, ನನಗೆ ಅಧ್ಯಕ್ಷಗಿರಿ ಮತ್ತೆ ಡೈರೆಕ್ಟರ್ ಅಲ್ಲ, ನಾನು ಒಬ್ಬ ಶಾಸಕರಿದ್ದೀನಿ, ಸರ್ಕಾರದಲ್ಲಿದ್ದೀನಿ. ನಾವು ಎಲ್ಲೂ ಕೂಡ ಈ ಜಿಲ್ಲೆಗೆ ಒಕ್ಕೂಟಕ್ಕೆ ಆಡಳಿತ ಮಂಡಳಿಗೆ ಕೆಟ್ಟ ಹೆಸರು ನಾನು ಮಾಡಿಲ್ಲ. ನಿಮ್ಗೆ ಅನುಮಾನ ಬೇಕಾಗಿಲ್ಲ. ನಾನು ಪಟ್ಟಿ ಕೊಡೋದು ನನಗೇನಲ್ಲ. ನಾನು ಈಗಾಗಲೇ ನಾನು ಕೋಪರೇಟಿವ್ ನಾನು ತರಿಸ್ಕೊಂಡಿದ್ದೀನಿ. ಅನೌನ್ಸ್ ಮಾಡಬಹುದು. ನಾನು ನೀವು ಪಟ್ಟಿ ಮೊನ್ನೆ ತೋರಿಸಿದ್ರಿ. ನಾನು ಇವತ್ತು ಏನು ಅನೌನ್ಸ್ ಮಾಡಿದ್ದೀನಿ ಅದರಲ್ಲಿ ಡಿಫರೆನ್ಸ್ ಇದೆ. ನನ್ನ ಪ್ರಕಾರ 25-30% ಅದನ್ನು ಮಾರ್ಕ್ಸ್ ಬರೆದಿರುತ್ತೆ. ಯಾರಾದ್ರೂ ಅವರು ಆಯ್ಕೆ ಆಗಿದ್ದಾರೆ. ಈ ಪಟ್ಟಿ ಮೊದಲು ಏನು ರಿಲೀಸ್ ಆಗಿತ್ತು ಅದ್ರ ಪ್ರಕಾರ ಹಾಗೇ ಇಲ್ಲ. ನಾನು ಇನ್ನು ಬೇರೆ ರೀತಿಯಲ್ಲಿ ಹೇಳಕ್ ನನ್ನ ಕೈಲಿ ಆಗೋದಿಲ್ಲ. ನಾನು ಅವತ್ತು ಏನು ಮಾತು ಕೊಟ್ಟಿದ್ದೆ, ಅವತ್ತು ಇದು ನಂಬೇಡ್ರಿ ಅಂತ ಹೇಳಿದ್ದೆ. ಇವತ್ತು ಫೈನಲ್ ಆಗಿರೋದು ನಿಮ್ಮ ಮುಂದೆ ನಾನು ಅನೌನ್ಸ್ ಮಾಡಿದ್ದೀನಿ. ದಯವಿಟ್ಟು ಈ ಕೋಲಾರ ಒಕ್ಕೂಟವನ್ನ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಒಕ್ಕೂಟವನ್ನ, ಹಾಲು ಉತ್ಪಾದಕರನ್ನ ಗೌರವವಾಗಿ ನಡೆಸ್ಕೋಬೇಕು ಅಂತಿದ್ವಿ. ನಾನೇನಾದ್ರೂ ನಮ್ಮ ಆಡಳಿತ ಮಂಡಳಿ ತಪ್ಪು ಮಾಡಿದ್ರೆ ದೇವರ ಮನೆ ಕೇಳ್ತೀನಿ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ನಾನು ನನ್ನ ಆಡಳಿತ ಮಂಡಳಿ ತಪ್ಪು ಮಾಡಿಲ್ಲ, ಒಳ್ಳೆ ಕೆಲಸ ಮಾಡಬೇಕು. ಎಷ್ಟೋ ಜನ ಯುವಕರ ಕೆಲಸ ಆಗಿ ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ. ಒಂದು ಆಟೋ ಡ್ರೈವರ್ ಮಗಳು ಚಿಕ್ಕಬಳ್ಳಾಪುರ ಹುಡುಗಿ ಹೆಸರು ನಾನು ಮರ್ತಿದ್ದೀನಿ. ನಾನು
ಒಬ್ಬ ಮುಸ್ಲಿಂ ಹೆಣ್ಣು ಮಗು ಅನುಷಾಯನ್ ಅಂತ ಒಬ್ಬ ಮುಸ್ಲಿಂ ಹೆಣ್ಣು ಮಗು, ಇನ್ನೊಬ್ಬ SC ಯಾರೋ ಒಬ್ಬರು ನನ್ಗೊಂದು ಮಾತು ಹೇಳಿದ್ರು, ಆರ್ಡರ್ ಕಾಪಿ ಇಶ್ಯೂ ಮಾಡೋ ಹೇಳಿದ್ರು. ಅವಳು ಬಂದು ನಮಸ್ಕಾರ ಹಾಕಿ ಅಕ್ಕಮ್ಮಲ್ಲಿ ಏನಂತ ಯಾಕಮ್ಮ ಅಂತಂದ್ರೆ ನಾವು ಕನಸದಲ್ಲಿ ಕೂಡ ಅನ್ಕೊಂಡಿಲ್ಲ ನಾವು, ನನಗೆ ಕೆಲಸ ಸಿಗ್ತದೆ ಅಂತೇಳಿ ಇಲ್ಲಿ ಏನೋ ಹೇಳ್ಕೊಂತ ಇದ್ರು. ಆದ್ರೆ ನಾನೊಬ್ಬ ಆಟೋ ಡ್ರೈವರ್, ನಮ್ಮ ಅಪ್ಪ ಬಿಡವ, ನನಗೆ ಕೆಲಸ ಸಿಕ್ಕಿದೆ ಅಂತೇಳಿ ನನಗೆ ಸಂತೋಷ ಆಗ್ತದೆ. ಬಿಡುವ ದತ್ತಕ್ಕೆ ಮಗು, ಆ ಮಗುವಿಗೆ ಹೆಣ್ಣು ಮಗುವಿನ ಸಮಾಧಾನ ಕಳಿಸ್ಕೊಟ್ಟೆ ನಾನು ಆ ಒಂದು ತೃಪ್ತಿ ಪಡುತ್ತವನು. ಗೋಲ್ಡ್ ಇದು ಇದ್ರಲ್ಲಿ ನೋಡಿ, ನನಗೆ ಅವಾಗಲೇ ಹೇಳಿದೀನಿ, 75ರಲ್ಲಿ 55 ಜನ ಟಾಪರ್ಸ್ ಯಾವುದೇ ರೆಕಮೆಂಡೇಶನ್ ಇಲ್ಲದೆ ಇಂಟ್ರೋ ಮಾಡಿಸಿದ್ದೆ, ಚಂದ್ರು ಇಂಟ್ರೋ ಮಾಡಿಸಿದ್ದೆ 75ರಲ್ಲಿ 55 ಜನ ಇಂಟ್ರೋ ಮಾರ್ಕ್ಸ್ 15 ಮಾರ್ಕ್ಸ್ ಇಲ್ಲದೆ ಆಯ್ಕೆ ಆಗಿರೋದು ಯಾರಂದ್ರೆ ಇಲ್ಲಿ 55 ಜನ ಟಾಪರ್ಸ್. ಇನ್ನ 20 ಜನ ಮಾತ್ರ ಇಂಟ್ರೋ ಮಾರ್ಕ್ಸ್ ಮೇಲೆ ಆಯ್ಕೆ ಆಗಿದ್ದಾರೆ. ದಯವಿಟ್ಟು ತಿಳ್ಕೊಂಡಿದ್ದೀನಿ.